ಅಧ್ಯಕ್ಷರಾದ ಶ್ರೀ ರಮೇಶ್ ಭಟ್ SG ಇವರು ಇದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಮಿತಿಯ ಸಂಚಾಲಕರಾದ ಶ್ರೀಮತಿ ಸಾಯಿಸುಮ ಎಂ ನೌಡ ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾದ ಬಾಳ ಗಂಗಾಧರ್ ಪೂಜಾರಿ ಚಳಾರು ಇವರು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಮಿತಿಯ ಕಾರ್ಯದರ್ಶಿಯಾದ ಶ್ರೀಮತಿ ಪೂರ್ಣಿಮಾ ಶಾಸ್ತ್ರಿ ಅವರು ನಮ್ಮೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಾನು ಲೀಲಾಧರ್ ಶೆಟ್ಟಿ ಕಟ್ಲ ಸಮಿತಿಯ ಉಪಾಧ್ಯಕ್ಷನಾಗಿದ್ದೇನೆ. ಇನ್ನು ಮುಂದೆ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಅಧ್ಯಕ್ಷರಾದ ರಮೇಶ್ ಭಟ್ SG ಅವರು ನಡೆಸಿಕೊಳ್ಳಲಿದ್ದಾರೆ. ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ನಿರಂತರವಾಗಿ ಪಡೆಯುತ್ತಾ ಬಂದರು. ವಿದ್ಯಾಭ್ಯಾಸ ನಂತರ ಯಕ್ಷ ಗುರುವಾಗಿ ಅನೇಕ ಕೇಂದ್ರಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಇವಾಗ ಯಕ್ಷಧ್ರುವ ಪಟ್ಲ ಇವರ ಯಕ್ಷ ಶಿಕ್ಷಣ ಅಭಿಯಾನ ಏನಿದೆ ಅದರಲ್ಲಿಯೂ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಅನೇಕ ಕಡೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿಯನ್ನ ಕೊಡ್ತಾ ಬಂದಿದ್ದಾರೆ. ಮಹಿಳೆಯಾಗಿ ಸುಮಾರು 35 ವರ್ಷಗಳ ಕಾಲ ತಮ್ಮ ಸಾಮಾಜಿಕ ಕೌಟುಂಬಿಕ ಜವಾಬ್ದಾರಿ ನಿರ್ವಹಿಸಿಕೊಂಡು ಮಹಿಳೆಯೊಬ್ಬಳು 35 ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹದ್ದು ನಿಜಕ್ಕೂ ಒಂದು ರೀತಿಯ ಅಭಿಮಾನದ ವಿಷಯ ಮತ್ತು ನಮಗೆಲ್ಲರಿಗೂ ಕೂಡ ಒಂದು ಸಂಭ್ರಮದ ವಿಚಾರ ಎನ್ನುವುದನ್ನು ಹೇಳ್ತಾ ಆ ಸಂಭ್ರಮವನ್ನ ಆಚರಿಸುವಂತಹ ಉದ್ದೇಶದಿಂದ ಮತ್ತು ಅಂತಹ ಒಂದು ಮಹಾನ್ ಸಾಧಕಿಯನ್ನ ಸಮಾಜಕ್ಕೆ ಪರಿಚಯ ಮಾಡಿ ಕೊಡುವಂತಹ ಉದ್ದೇಶದಿಂದ ಇದೇ ತಿಂಗಳು 12ನೇ ತಾರೀಕು ಆದಿತ್ಯವಾರ ತುರಕ್ಕಲ್ ಗೋವಿಂದಾಸ ಕಾಲೇಜಿನಲ್ಲಿ ನಾವು ಇಡೀ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮ ಬೆಳಿಗ್ಗೆ 8:30 ಗಂಟೆಗೆ ಚೌಕಿ ಪೂಜೆಯಿಂದ ಆರಂಭವಾಗಿ ಸುಮಾರು ಮಧ್ಯರಾತ್ರಿ 12-1 ಗಂಟೆಯ ತನಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಜೊತೆಗೂಡಿಸಿ ನಡೀತಾ ಇದೆ. ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಯಕ್ಷಗಾನಕ್ಕೆ ಸದಾಕಾಲ ಪ್ರೇರಣೆಯನ್ನು ಕೊಡ್ತಾ ಇರುವಂತಹ ಇಡ್ಯ ಮಾಲಿಂಗೇಶ್ವರ ದೇವಸ್ಥಾನದ ಅನುವಂಶಿಕ ಅರ್ಚಕರಾದಂತಹ ಶ್ರೀ ರಮಾನಂದ ಭಟ್ ಐ ಮತ್ತು ಶಕುಂತಲಾ ರಮಾನಂದ ಭಟ್ ಇವರು ದೀಪ ಪ್ರಜ್ವಲನ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಕಟೀಲಿನ ಅನುವಂಶಿಕ ಅರ್ಚಕರಾದಂತಹ ವೇದಮೂರ್ತಿ ವೆಂಕಟರಮಣಾಸ್ರಣ್ಣ ಇವರು ಶಿವಾಶಂಸನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಮಗಳು ಉತ್ತರ ಕ್ಷೇತ್ರದ ಶಾಸಕರಾದಂತಹ ಭರತ್ ವೈ ಶೆಟ್ಟಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ಕಿಶೋರ್ ಕುಮಾರ್ ಬೊಟ್ಯಾಡಿ, ನಮ್ಮ ನಗರ ಪಾಲಿಕೆ ಸದಸ್ಯರಾದಂತಹ ವರುಣ್ ಚೌಟ, ಧರ್ಮದರ್ಶಿ ಹರಿಕೃಷ್ಣ ಪನೂರೂರು, ಇದು ಅನೇಕ ಮಂದಿ ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಉದ್ಘಾಟನಾ ಸಮಾರಂಭದ ನಂತರ ನಮ್ಮ ಉಳುಮೆ ಯತೀಶ್ವರಯ್ಯವರು ಯಕ್ಷಗಾನ ತರಬೇತಿಯನ್ನು ಕೊಡುವಂತ ಬೇರೆ ಬೇರೆ ಕೇಂದ್ರದ ವಿದ್ಯಾರ್ಥಿಗಳಿಂದ, ಪುಟಾಣಿಗಳಿಂದ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ಅದರಲ್ಲಿ 10:40ರಿಂದ 11ರವರೆಗೆ ಗಣಪತಿ ಸ್ತುತಿ ನಡೆಯುವಂತಹದ್ದು. ಅನಂತರ 11ರಿಂದ 12 ಗಂಟೆಯ ತನಕ ಯಕ್ಷಮಣಿ ಕಲಾ ತಂಡ ಚೇಳ್ಯಾರು ಇವರಿಂದ ಶ್ರೀ ಮಣಿಕರ್ಣಿಕಾ ದೇವಿ ಮಹಾತ್ಮೆ ಎನ್ನುವಂತ ಒಂದು ಹೊಸ ಪ್ರಸಂಗ ಪ್ರಸ್ತುತಗೊಳ್ಳಲಿಕ್ಕಿದೆ. 12ರಿಂದ 12:15ರವರೆಗೆ ಯಕ್ಷ ಪೂರ್ಣಿಮಾ ಶಿಷ್ಯ ವೃಂದದಿಂದ ದಶಾವತಾರ ಎನ್ನುವಂತ ಪ್ರಸಂಗ ಪ್ರದರ್ಶನ ಆಗ್ತದೆ. 12:15ರಿಂದ ಸುದರ್ಶನ ವಿಜಯ ಕಲಾಕುಂಭ ಯಕ್ಷ ವೃಂದ ಕುಳಾಯಿ ಇವರಿಂದ ಸುದರ್ಶನ ವಿಜಯ ಎನ್ನುವಂತಹ ಯಕ್ಷಗಾನ ಪ್ರಸಂಗ ನಡೆಯಲಿಕ್ಕೆ. ಅನಂತರ ಮಧ್ಯಾಹ್ನದ ವಿರಾಮದ ಸಂದರ್ಭದಲ್ಲಿ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಯಕ್ಷ ಗುರುಗಳಿಗೆ ಸನ್ಮಾನ ಅಂತ. ಉಳುಮೆ ಯತೀಶ್ವರಯ್ಯವರಿಗೆ ಆರಂಭದಿಂದಲೂ ಕೂಡ ಯಕ್ಷಗಾನ ತರಬೇತಿ ಕೊಟ್ಟಂತಹ ಬೇರೆ ಬೇರೆ ಯಕ್ಷ ಗುರುಗಳನ್ನ ಈ ಮಧ್ಯಾಹ್ನದ ಅವಧಿಯಲ್ಲಿ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಮತ್ತು ಯಕ್ಷಗಾನ ಪೋಷಕರು ಯಾರಿದ್ದಾರೆ, ದಾನಿಗಳು ಯಾರಿದ್ದಾರೆ ಅವರನ್ನ ಗೌರವಿಸುವಂತಹ ಕಾರ್ಯಕ್ರಮವು ಕೂಡ ಈ ಸಂದರ್ಭದಲ್ಲಿ ನಡೀತದೆ. ಅಪರನ್ನ ಪುನಃ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ 2:30ಯಿಂದ ಯಕ್ಷ ಪೂರ್ಣಿಮಾ ತರಬೇತಿ ಕೇಂದ್ರ ಸುರತ್ಕಲ್
ಇಲ್ಲಿನ ವಿದ್ಯಾರ್ಥಿಗಳಿಂದ ಹನುಮೋದ್ಭವ ಎನ್ನುವಂತ ಯಕ್ಷಗಾನ ಪ್ರಸಂಗ, 3:30ರಿಂದ ವಿನಾಯಕ ಯಕ್ಷಗಾನ ತರಬೇತಿ ಕೇಂದ್ರ ಕಾಟಿಪಾಳ್ಯ ಇವರಿಂದ ಶ್ರೀ ಕೃಷ್ಣ ಲೀಲೆ ಎನ್ನುವಂತಹ ಯಕ್ಷಗಾನ ಪ್ರದರ್ಶನ. ಅನಂತರ 4 ಗಂಟೆಯಿಂದ ನಮ್ಮ ಗೋವಿಂದಾಸ್ವಾಮಿ ಹಿರಿಯ ವಿದ್ಯಾರ್ಥಿಗಳಿಂದ ಹಿಮ್ಮಿಂಚು ಯಕ್ಷಗಾನದ ಬಗೆಗಿನ ಪೂರ್ವ ಚರಿತ್ರೆಯನ್ನು ಹೇಳುವಂತಹ ಒಂದು ಕಾರ್ಯಕ್ರಮ ಯಕ್ಷಗಾನ ರೂಪದಲ್ಲಿ ಪ್ರದರ್ಶನಗೊಳ್ಳಿಕ್ಕಿದೆ. ಇದೆಲ್ಲವೂ ಕೂಡ ಚಿಕ್ಕ ವಿದ್ಯಾರ್ಥಿಗಳಿಂದಲೇ ಆಗುವಂತಹ ಕಾರ್ಯಕ್ರಮ ಎನ್ನುವುದನ್ನು ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಟುಕೊಳ್ಬೇಕು. ಸಂಜೆ 5:15ರಿಂದ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಖ್ಯಾತ ಜ್ಯೋತಿಷಿಗಳಾದಂತಹ ನಾಗೇಂದ್ರ ಭಾರದ್ವಾಜ್ ಸುರತ್ಕಲ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಇಲ್ಲಿ ನಮ್ಮ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಗುರುದೇವಾನಂದ ಸ್ವಾಮೀಜಿ ಇವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಅದರ ಜೊತೆಗೆ ಕಟೀಲಿನ ಅನುವಂಶಿಕ ಅರ್ಚಕರಾದಂತಹ ಶ್ರೀ ಹರಿನಾರಾಯಣ ದಾಸ ಆಸ್ರಣ್ಣ ಇವರು ಕೂಡ ಯಕ್ಷಗಾನಕ್ಕೆ ಸದಾಕಾಲ ಪ್ರೋತ್ಸಾಹ ಕೊಡ್ತಾ ಇರೋ ಅವರು ಶುಭಾಶಂಸನೆ ಮಾಡಲಿಕ್ಕಿದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರಾದಂತಹ ಬ್ರಿಜೇಶ್ ಚೌಟ ಇವರು ಇರ್ತಾರೆ. ಮತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಗೌರವಾಧ್ಯಕ್ಷರಾದಂತಹ ಕಂಜನ ಸದಾಶಿವ ಶೆಟ್ಟಿ ಅವರು ಇರ್ತಾರೆ. ಯಕ್ಷಗಾನ ಪ್ರೋತ್ಸಾಹಕರಾದ ಶ್ರೀಧರ ಶೆಟ್ಟಿ ಬರೋಡ, ಭುಜಬಲಿ ಧರ್ಮಸ್ಥಳ, ಅದೇ ರೀತಿ ಕರುಣಾಕರ ಎಂ ಶೆಟ್ಟಿ ಮಧ್ಯಗುತ್ತು, ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದಂತಹ ಕಲ್ಲೂರು ಶಿವರಾಮ್ ಶೆಟ್ಟಿ, ಯಕ್ಷಗಾನ ಕಲಾಲಯ ಉಡುಪಿ ಇಲ್ಲಿನ ಕಾರ್ಯದರ್ಶಿ ಆದ ಮುರಳಿ ಕಡೆಕ, ಮತ್ತು ನಮ್ಮ ಪ್ರೀತಿಯ ಪಟ್ಲ ಸತೀಶ್ ಶೆಟ್ಟಿ, ಕಲೆಗೆ ಪ್ರೋತ್ಸಾಹ ನೀಡುವಂತಹ ಮೂಡಬಿದಿರೆಯ ಶ್ರೀಪತಿ ಭಟ್, ಈಗ ಅನೇಕ ಮಂದಿ ಈ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸಮಾರೋಪ ಸಮಾರಂಭ ನಂತರ 7:45ರಿಂದ ಪೂರ್ಣಿಮಾ ಯತೀಶ್ರಯ್ಯವರ ಹಿರಿಯ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಂದ ದೇವಿ ಮಹಾತ್ಮೆ, ಪೂರ್ಣ ದೇವಿ ಮಹಾತ್ಮೆ ಪ್ರಸಂಗ ಪ್ರದರ್ಶನಗೊಳ್ಳಿಕ್ಕಿದೆ. ಸುಮಾರು 12 ಗಂಟೆ 1 ಗಂಟೆಯ ತನಕ ಈ ಯಕ್ಷಗಾನ ಪ್ರದರ್ಶನ ನಡೆಯುತ್ತದೆ. ಬೆಳಗಿನಿಂದ ಸಂಜೆವರೆಗೆ ನಡೆಯುವಂತಹ ಈ ನಮ್ಮ ಕಾರ್ಯಕ್ರಮ ಏನಿದೆ ಅದಕ್ಕೆ ತಾವೆಲ್ಲರೂ ಕೂಡ ಸಾಕಷ್ಟು ಪ್ರಚಾರವನ್ನ ಕೊಡಬೇಕು. ಕಾರ್ಯಕ್ರಮ ದಿವಸ ಬರಬೇಕು, ನಮ್ಮ ಕಾರ್ಯಕ್ರಮ ಯಶಸ್ಸಿಗೆ ಕಾರಣ ಆಗ್ಬೇಕನ್ನೋ ದೃಷ್ಟಿಯಿಂದ ನಿಮ್ಮಲ್ಲಿ ನಾವು ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ, ಒಂದು ಶಿವರಾಮ ಪಣಂಬೂರು ಅಂತ, ಮತ್ತೊಬ್ಬರು ಶ್ರೀ ರಮೇಶ್ ಶೆಟ್ಟಿ ಬಾಯಾರು, ಅದೇ ರೀತಿಯಲ್ಲಿ ಪ್ರಸಿದ್ಧ ಹಿಮ್ಮೇಳ ಗುರುಗಳಾದ ಶ್ರೀ ಹರಿನಾರಾಯಣ ಬೈಪಾಡಿತಾಯ, ಈ 3 ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನ ಮಧ್ಯಾಹ್ನದ ಹೊತ್ತಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ನಡೆಸ್ತಾ ಇದ್ದೇವೆ. ಹಾಗೆ ಸಂಜೆಯ ಹೊತ್ತಲ್ಲಿ ಒಂದು 15 ನಿಮಿಷದ ಪೂರ್ಣಿಮಾ, ಯಕ್ಷ ಪೂರ್ಣಿಮೆಯ ಯಕ್ಷಯಾನದ ಮೆಲುಕು ಅಂತ ಒಂದು ಸಣ್ಣ ಡಾಕ್ಯುಮೆಂಟರಿಯನ್ನ ಅಲ್ಲಿ ಪ್ರದರ್ಶನ ಮಾಡಲಿಕ್ಕಿದ್ದೇವೆ. 35 ವರ್ಷಗಳಲ್ಲಿ ಅವರ ಸಾಧನೆಯನ್ನ ಎಲ್ಲ ಯಕ್ಷ ಪ್ರೇಮಿಗಳಿಗೆ ಉಣಬಡಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಕೂಡ ಮಾಡಲಿಕ್ಕಿದ್ದೇವೆ. ಮತ್ತೊಂದು ಪೂರ್ಣಿಮಾ ಯತೀಶ್ರಯ್ಯವರ ಹಿರಿಮೆ ಅಂತ ಹೇಳಿದ್ರೆ, ಯಕ್ಷೋತ್ಸವದಂತಹ ಅನೇಕ ಯಕ್ಷಗಾನ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳ ತಂಡವನ್ನು ಕರೆದುಕೊಂಡು ಹೋಗಿ ಸತತವಾಗಿ ಪುರುಷ ಯಕ್ಷ ಗುರುಗಳ ಜೊತೆಯಲ್ಲಿ ಗೆದ್ದು ತೋರಿಸ್ತಾ ಇರುವಂತಹ ಒಬ್ಬರೇ ಒಬ್ರು ಮಹಿಳಾ ಯಕ್ಷಗುರು ಅಂತ ಹೇಳಿದ್ರೆ ಅದು ಪೂರ್ಣಿಮಾ ಯತೀಶ್ರಯ್ಯವರು. ಅವರ ಯಕ್ಷಯಾನದ ಸಂಭ್ರಮದ ಕಾರ್ಯಕ್ರಮವೇ ಯಕ್ಷದ್ಯೂತ.